ನಮಸ್ಕಾರ. ಎಸ್ಎಸ್ಎಲ್ಸಿ ವಿಜ್ಞಾನ ಪರೀಕ್ಷೆಗೆ ಕೌಂಟೌನ್ ಶುರುವಾಗಿದೆ. ಈ ಕೊನೆ ಕ್ಷಣಗಳಲ್ಲಿ ಅತಿ ಮುಖ್ಯವಾದ ವಿಷಯಗಳನ್ನ ವೇಗವಾಗಿ ಒಮ್ಮೆ ನೋಡ್ಕೊಂಡು ಬರೋಣ. ಖಂಡಿತ ಈ ಕೆಲವು ನಿಮಿಷಗಳು ಪರೀಕ್ಷೆಯ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಸರಿ, ಹಾಗಾದರೆ ಶುರು ಮಾಡೋಣ ಬನ್ನಿ. ನೋಡಿ, ಪರೀಕ್ಷೆಗೆ ದಿನಗಳು ಹತ್ರ ಬರ್ತಾ ಇದೆ. ಈಗ ಸಮಯ ಬಹಳ ಮುಖ್ಯ ಅಲ್ವಾ? ಅದಕ್ಕೆ ಈ ರಿವಿಷನ್ನಲ್ಲಿ ನಾವು ಸುಮ್ಮನೆ ಎಲ್ಲವನ್ನೂ ಓದೋದು ಬೇಡ. ಬದಲಿಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ತಂದುಕೊಡೋ ಟಾಪಿಕ್ಗಳ ಮೇಲೆ ಮಾತ್ರ ಗಮನ ಕೊಡೋಣ. ಪ್ರತಿಯೊಂದು ನಿಮಿಷವನ್ನು ಸರಿಯಾಗಿ ಬಳಸ್ಕೊಳ್ಳೋಣ. ಸರಿ, ನಮ್ಮ ಮೊದಲ ಸ್ಟಾಪ್ ಫಿಸಿಕ್ಸ್, ಅಂದ್ರೆ ಭೌತಶಾಸ್ತ್ರ. ಬೆಳಕಿನ ಪಾಠದಲ್ಲಿ ರೇಖಾಚಿತ್ರಗಳನ್ನ ಸರಿಯಾಗಿ ಬಿಡಿಬೇಕಂದ್ರೆ ಮತ್ತೆ ಲೆಕ್ಕಗಳನ್ನ ಮಾಡಬೇಕಂದ್ರೆ ಕೆಲವು ಮುಖ್ಯ ಪದಗಳ ಅರ್ಥ ಗೊತ್ತಿರಲೇಬೇಕು. ಬನ್ನಿ, ಅವುಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ಪ್ರಧಾನಾಕ್ಷ. ಇದೇನು ದೊಡ್ಡ ವಿಷಯ ಅಲ್ಲ. ಇದನ್ನ ಒಂದು ನೇರವಾದ ಗೆರೆ ಅಂತ ಅನ್ಕೊಳ್ಳಿ. ದರ್ಪಣದ ಎಲ್ಲಾ ಅಳತೆಗಳಿಗೂ ಇದೇ ಬೇಸ್ಲೈನ್. ಯಾವುದೇ ರೇಖಾಚಿತ್ರ ಬಿಡಬೇಕಾದ್ರೂ ನಾವು ಮೊದಲು ಎಳೆಯೋದೇ ಈ ಪ್ರಧಾನಾಕ್ಷವನ್ನ. ಈಗ ಬರೋಣ ಪ್ರಧಾನ ಸಂಗಮಕ್ಕೆ. ಇದು ಒಂದು ರೀತಿ ಮ್ಯಾಜಿಕ್ ಪಾಯಿಂಟ್ ಇದ್ದಾಗೆ. ದರ್ಪಣದ ಮೇಲೆ ಎಷ್ಟೇ ಸಮಾಂತರ ಕಿರಣಗಳು ಬಿದ್ರೂ ಅವೆಲ್ಲ ಪ್ರತಿಫಲನ ಆದ್ಮೇಲೆ ಬಂದು ಸೇರೋದೇ ಈ ಒಂದೇ ಬಿಂದುವಿನಲ್ಲಿ. ನೆನ್ಪಿದ್ಯಾ? ಭೂತಗನ್ನಡಿ ಹಿಡಿದು ಸೂರ್ಯನ ಬೆಳಕನ್ನ ಒಂದೆಡೆ ಸೇರಿಸಿ ಪೇಪರ್ ಸುಡೋದು. ಆ ಪಾಯಿಂಟ್ ಇದೆಯಲ್ಲ, ಅದೇ ಸಂಗಮ ಬಿಂದು. ಒಮ್ಮೆ ಪ್ರಧಾನ ಸಂಗಮ ಎಲ್ಲಿದೆ ಅಂತ ಗೊತ್ತಾದ್ರೆ ಸಂಗಮ ದೂರ ಕಂಡುಹಿಡಿಯೋದು ತುಂಬಾನೇ ಸುಲಭ. ದರ್ಪಣದ ಮಧ್ಯದಿಂದ ಆ ಸಂಗಮ ಬಿಂದುವಿಗೆ ಇರೋ ದೂರ ಅಷ್ಟೇ. ಈ ದೂರ ಕಡಿಮೆ ಇದ್ದಷ್ಟು ದರ್ಪಣ ಬೆಳಕನ್ನ ಅಷ್ಟು ಶಕ್ತಿಯುತವಾಗಿ ಒಂದೆಡೆ ಸೇರಿಸುತ್ತೆ ಅಂತ ಅರ್ಥ. ಕೊನೆಯದಾಗಿ ದ್ಯುತಿರಂಧ್ರ. ಸರಳವಾಗಿ ಹೇಳೋದಾದ್ರೆ ಇದು ದರ್ಪಣದ ಗಾತ್ರ ಅಥವಾ ಬಾಯಿ ಇದ್ದ ಹಾಗೆ. ಆ ಬಾಯಿ ಎಷ್ಟು ದೊಡ್ಡದಿರುತ್ತೋ ಅಷ್ಟು ಹೆಚ್ಚು ಬೆಳಕು ಅದರೊಳಗೆ ಹೋಗುತ್ತೆ. ಇದ್ರಿಂದ ನಮಗ್ ಸಿಗೋ ಪ್ರತಿಬಿಂಬ ಕೂಡ ಅಷ್ಟೇ ಸ್ಪಷ್ಟವಾಗಿರುತ್ತೆ. ಸರಿ, ಫಿಸಿಕ್ಸ್ನಿಂದ ಈಗ ಕೆಮಿಸ್ಟ್ರಿ ಜಗತ್ತಿಗೆ ಜಂಪ್ ಮಾಡೋಣ. ಇಲ್ಲಿ ನಾವು ಎರಡು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಕಲಿಯಲಿದ್ದೇವೆ. ಒಂದು ಕಡೆ ರೈಲ್ವೆ ಹಳಿಗಳನ್ನೇ ಬೆಸೆಯುವ ಒಂದು ಅದ್ಭುತ ಕ್ರಿಯೆ, ಇನ್ನೊಂದು ಕಡೆ ನಮ್ಮ ಮನೆ ಗೇಟ್ ತುಕ್ಕು ಹಿಡಿಯೋದನ್ನ ತಡೆಯೋದು ಹೇಗೆ ಅಂತ. ಈ ಪ್ರಶ್ನೆ ಎಕ್ಸಾಮ್ ಪೇಪರ್ನಲ್ಲಿ ಡೈರೆಕ್ಟ್ ಆಗಿ ಬರ್ಬೋದು. ಥರ್ಮಿಟ್ ಕ್ರಿಯೆ ಅಂದ್ರೆ ಏನು? ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಉತ್ತರ ಎಲ್ಲಿದೆ ನೋಡಿ. ಥರ್ಮಿಟ್ ಕ್ರಿಯೆ ಅನ್ನೋದು ಒಂದು ಸ್ಥಾನಪಲ್ಲಟ ಕ್ರಿಯೆ. ಆದರೆ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು ಬಹಳ ಜಾಸ್ತಿ ಶಾಖವನ್ನು ಬಿಡುಗಡೆ ಮಾಡುತ್ತೆ. ಆ ಶಾಖ ಎಷ್ಟಿರುತ್ತೆ ಅಂದ್ರೆ ಅದು ಲೋಹಗಳನ್ನೇ ಕರಗಿಸ್ಬಿಡುತ್ತೆ. ಅದಕ್ಕೆ ಇದನ್ನ ರೈಲ್ವೆ ಹಳಿಗಳನ್ನ ಬೆಸೆಯೋಕೆ ಅಥವಾ ಮುರಿದು ಹೋದ ಮಷೀನ್ ಭಾಗಗಳನ್ನ ಜೋಡಿಸೋಕೆ ಬಳಸ್ತಾರೆ. ಮುಂದೆ ನೋಡೋಣ. ನಾವೆಲ್ಲ ದಿನ ನೋಡೋ ಒಂದು ಪ್ರಾಬ್ಲಮ್, ತುಕ್ಕು ಹಿಡಿಯೋದು. ಇದನ್ನ ತಡೆಯೋದು ಹೇಗೆ ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ. ತುಕ್ಕು ಹಿಡಿಯೋದನ್ನ ನಿಲ್ಸಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಪೇಂಟ್ ಮಾಡೋದು, ಗ್ರೀಸ್ ಅಥವಾ ಎಣ್ಣೆ ಹಚ್ಚೋದು, ಇವೆಲ್ಲ ಗೊತ್ತೇ ಇದೆ. ಗ್ಯಾಲ್ವನೀಕರಣ ಅನ್ನೋದು ಸ್ವಲ್ಪ ವಿಭಿನ್ನ. ಇದರಲ್ಲಿ ಕಬ್ಬಿಣದ ಮೇಲೆ ಸತುವಿನಂತಹ ಬೇರೆ ಲೋಹದ ಒಂದು ಪದರವನ್ನ ಲೇಪನ ಮಾಡ್ತಾರೆ. ಈ ಎಲ್ಲಾ ವಿಧಾನಗಳ ಮುಖ್ಯ ಉದ್ದೇಶ ಒಂದೇ: ಕಬ್ಬಿಣವನ್ನ ಗಾಳಿ ಮತ್ತು ನೀರಿನ ಸಂಪರ್ಕದಿಂದ ದೂರ ಇಡೋದು. ನಮ್ಮ ಕೊನೆಯ ವಿಭಾಗ ಬಯಾಲಜಿ. ಇಲ್ಲಿ ನಮ್ಮ ದೇಹ ಮತ್ತು ಗಿಡಗಳಲ್ಲಿ ನಡೆಯುವ ಕೆಲವು ಅದ್ಭುತ ಪ್ರಕ್ರಿಯೆಗಳನ್ನ ನೋಡೋಣ. ಇವು ನಮ್ಮನ್ನ ಜೀವಂತವಾಗಿಡಲು ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಯೋಣ. ಈ ಸ್ಲೈಡ್ನಲ್ಲಿ 2 ಪ್ರಮುಖ ಕಾರ್ಯಗಳನ್ನ ಹೋಲಿಸಲಾಗಿದೆ. ಒಂದ್ ಕಡೆ ತಾಯಿಯ ಗರ್ಭದಲ್ಲಿರುವ ಭ್ರೂಣಕ್ಕೆ ಜರಾಯು ಹೇಗೆ ಆಹಾರ, ಆಮ್ಲಜನಕವನ್ನ ಒದಗಿಸಿ ತ್ಯಾಜ್ಯವನ್ನ ಹೊರಹಾಕುತ್ತೆ ಅಂತ ಇದೆ. ಇನ್ನೊಂದ್ ಕಡೆ ಗಿಡದ ಎಲೆಗಳಲ್ಲಿರೋ ಸಣ್ಣ ಸಣ್ಣ ರಂಧ್ರಗಳು ಅಂದ್ರೆ ಪತ್ರರಂಧ್ರಗಳು ಹೇಗೆ ಗಿಡ ಉಸಿರಾಡಕ್ಕೆ ಮತ್ತು ನೀರನ್ನ ಹೊರಹಾಕೋಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡ್ಬೋದು. ಮುಂದಿನ ಟಾಪಿಕ್ ಸಿಲೆಬಸ್ ಪ್ರಕಾರ ತುಂಬಾನೇ ಇಂಪಾರ್ಟೆಂಟ್. ಗರ್ಭನಿರೋಧಕ ವಿಧಾನಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಬಹಳ ಅವಶ್ಯಕ. ಇದರಲ್ಲಿ ಮುಖ್ಯವಾಗಿ 4 ವಿಧಗಳಿವೆ. ಮೊದಲನೇದು ಕಾಂಡೋಮ್ನಂತಹ ತಡೆಗೋಡೆ ವಿಧಾನಗಳು. ಎರಡನೇದು ಮಾತ್ರೆಗಳಂತಹ ಹಾರ್ಮೋನುಗಳ ವಿಧಾನಗಳು. ಇವು ದೇಹದ ಹಾರ್ಮೋನುಗಳ ಮೇಲೆ ಕೆಲಸ ಮಾಡುತ್ತವೆ. ಮೂರನೇದು ಕಾಪರ್ ಟೀಯಂತಹ ಗರ್ಭಾಶಯದೊಳಗೆ ಅಳವಡಿಸುವ ಸಾಧನಗಳು. ಮತ್ತು 4ನೇದು ಶಾಶ್ವತ ಪರಿಹಾರ ನೀಡುವ ಶಸ್ತ್ರಚಿಕಿತ್ಸಾ ವಿಧಾನಗಳು. ಶಸ್ತ್ರಚಿಕಿತ್ಸಾ ವಿಧಾನಗಳಲ್ಲಿ ಗೊಂದಲ ಬೇಡ. ಈ ಟೇಬಲ್ ನೋಡಿ. ಪುರುಷರಲ್ಲಿ ಮಾಡುವ ಪ್ರಕ್ರಿಯೆಗೆ ವ್ಯಾಸೆಕ್ಟಮಿ ಅಂತಾರೆ. ಅದೇ ಮಹಿಳೆಯರಲ್ಲಿ ಮಾಡೋದಕ್ಕೆ ಟ್ಯೂಬೆಕ್ಟಮಿ ಅಂತ ಕರೀತಾರೆ. ಇಷ್ಟೇ ಸಿಂಪಲ್ ಅಲ್ವಾ? ಹಾಗಾದ್ರೆ ನಾವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೂರರಲ್ಲೂ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿದ್ವಿ. ಈಗ ಈ ಎಲ್ಲ ವಿಷಯಗಳನ್ನ ಒಟ್ಟು ಸೇರಿಸಿ ಪರೀಕ್ಷೆಗೆ ನಮ್ಮ ಅಂತಿಮ ತಯಾರಿಯನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋಣ. ನೆನಪಿರ್ಲಿ, ನಾವು ಇವತ್ತು ಚರ್ಚೆ ಮಾಡಿದ ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸೋಕೆ ಒಂದೊಂದು ಮೆಟ್ಟಿಲು ಇದ್ದಾಗೆ.
ಇವುಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಪ್ರಶ್ನೆ ಪತ್ರಿಕೆ ಎಷ್ಟೇ ಕಠಿಣವಾಗಿದ್ರೂ ಆತ್ಮವಿಶ್ವಾಸದಿಂದ ಎದುರಿಸ್ಬೋದು. ಈ ವಿಶ್ಲೇಷಣೆಯನ್ನು ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಾವು ನೋಡಿದ ಈ ಎಲ್ಲಾ ಟಾಪಿಕ್ಗಳಲ್ಲಿ ಫೈನಲ್ ಎಕ್ಸಾಮ್ಗೆ ಯಾವುದು ಗೇಮ್ ಚೇಂಜರ್ ಆಗ್ಬೋದು ಅಂತ ಅನ್ಸುತ್ತೆ? ಇದರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ತಯಾರಿಯನ್ನ ಮುಂದುವರಿಸಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್.